ನಮ್ಮ ಅಪ್ಪ ಇವಾಗ ಮಟನ್ ಬಿರಿಯಾನಿನ ಹಾಕೋತಿದ್ದಾರೆ. ವೈಶಾಲಿ ಹೋಟ್ಲಿಗೆ ಯಾವ್ದೋ ಲ್ಯಾಂಬೋರ್ಗಿನಿ ಕಾರ್ ಬಂದೈತೆ. ಮಟನ್ ಫ್ರೈ, ಲೆಮನ್ ಚಿಕನ್ನು, ಬಿರಿಯಾನಿ ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕ ತಿಂತವ್ರೆ. ಇಷ್ಟ ಆಯ್ತಾ ನಿಂಗೆ? ಸ್ವಲ್ಪ ಖಾರ ಅನ್ನಿಸ್ತು. ಎಲ್ಲದಕ್ಕಿಂತ ನಂಗೆ ಮಟನ್ ಫ್ರೈ ಇಷ್ಟ ಆಗಿದೆ. ಚಿಕ್ಕ ಮಕ್ಳಿಗೆಲ್ಲ ಮೊಲ ನೋಡಕ್ಕೆ ಇಷ್ಟ. ಗೈಸ್, ಎಲ್ರಿಗೂ ನಮ್ಮ ಫುಡ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಯಾವಾಗ್ಲೂ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಫುಡ್ ನ ತಿಂದು ರಿವ್ಯೂ ಮಾಡ್ತಿದ್ದೆ. ಇವತ್ತು ಭಾನುವಾರ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕನ ಕರ್ಕೊ ಬರ್ತಾ ಇದೀನಿ. ಇವಾಗ ವೈಶಾಲಿ ಹೋಟೆಲ್ಗೆ ಹೋಗ್ಬಿಟ್ಟು ಇವಾಗ ತಿನ್ನೋಣ. ನಮ್ಮ ಫ್ಯಾಮಿಲಿ ಜೊತೆ ಫುಡ್ ಬ್ಲಾಗ್ ಮಾಡ್ತೀನಿ ಗೈಸ್. ಇವತ್ತು ನಮ್ಮ ಅಮ್ಮ ಬಂದಿಲ್ಲ, ನಮ್ಮ ಅಮ್ಮನ ಪಾರ್ಸಲ್ ತಗೊಳ್ತೀವಿ ಮನೇಲಿ ಅವ್ರೆ. ಬನ್ನಿ ಇವಾಗ ಹೋಟೆಲ್ ಒಳಗೆ ಹೋಗೋಣ. ಗೈಸ್, ಇವಾಗ ಬಂದ್ಬಿಟ್ಟು ಕುತ್ಕೊಂಡ್ವಿ ಹೋಟೆಲಲ್ಲಿ. ಎಲ್ಲರೂ ನೋಡಿ ಫ್ಯಾಮಿಲಿ ಜೊತೆ ಬಂದವ್ರೆ. ಭಾನುವಾರ ಅಲ್ವಾ, ಎಲ್ಲರೂ ಫ್ಯಾಮಿಲಿ ಕರ್ಕೊಂಡು ಹೋಟೆಲ್ ಹೋಗ್ತಾರೆ ಊಟಕ್ಕೆ. ನಾವು ಬಂದಿದ್ದೀವಿ. ಇವಾಗ ಆರ್ಡ್ರ್ ಮಾಡ್ತೀನಿ ರೀ. ಏನೇನು ಬೇಕು ಕೇಳೋಣ ನಮ್ಮ ಅಪ್ಪನಿಗೆ ಮತ್ತೆ ನಮ್ಮ ಅಕ್ಕನ. ನೋಡಪ್ಪಾಜಿ, ಏನು ಬೇಕು? ಕಾಲ್ ಸೂಪ್ ಚೆನ್ನಾಗಿರುತ್ತೆ ಇಲ್ಲಿ. ಹೌದಾ? 2 ಎಳ್ಳ 3 ಎಳ್ಳ ಕಾಲ್ ಸೂಪು. 2 ಕಾಲ್ ಸೂಪ್ ಹೇಳ್ತೀನಿ. ಒಬ್ರು ಕಾಲ್ ಸೂಪ್ ತಗೊಳಿದ್ರಂತೆ. ಏನು ತಿನ್ನೋದು ಕಾಲ್ ಸೂಪಲ್ಲಿ? ಕಾಲ್ಗೆ ಹಾಕ್ಕೊಡ್ತಾರೆ ಕಾಲ್ ಸೂಪ್. ಸರಿ. ಮತ್ತೆ ಬಿರಿಯಾನಿ ಒಂದು ತಗೊಳ್ಳೋದಾ? ಮಟನ್ ಗೋಟಿ ಫ್ರೈ, ಗೋಟಿ ಡ್ರೈ ಅಂತ ಬರ್ತದೆ ಒಂದು. ಇದು ಗೋಟಿ ಫ್ರೈ, ಗೋಟಿ ಗೊಜ್ಜೆ ಒಂದು. ಗೋಟಿ ಗೊತ್ತು ತಿಂತಾ ಇರ್ತೀವಲ್ಲ. ಮತ್ತೇನು ಬೇಕು? ಮಟನಲ್ಲಿ ಏನು ಬೇಕು? ಮಟನ್ ಬ್ರೇನು, ಮಟನ್ ಕುರ್ಮಾ. ಮಾಮೂಲಿ ಮಟನ್ ಸಾಂಬಾರ್ದು ಮಟನ್ನು ಅಷ್ಟೇ, ಕುರ್ಮಾ ಅಂದರೆ. ಫ್ಯಾಮಿಲಿಯವರೆಲ್ಲರೂ ಒಂದು ನಿರ್ಧಾರ ಮಾಡಿದ್ದೀವಿ. ಏನೇನಂತಂದ್ರೆ 2 ಕಾಲ್ ಸೂಪು, 2 ಮಟನ್ ಬಿರಿಯಾನಿ, 1 ಲೆಮನ್ ಚಿಕನ್ನು, 1 ಗೋಟಿ ಗೊಜ್ಜು. ಬೇರೆ ಏನಾರು ನೋಡೋಣ ನಮ್ಮ ಮನೆಯವರು ಯಾವ ಥರ ರಿವ್ಯೂ ಮಾಡ್ತಾರೆ ಅಂತ. ಅಮ್ಮಂಗೆ ಆಮೇಲೆ ನಮ್ಮ ಅಮ್ಮನಿಗೆ ಆಮೇಲಿಂದ ಪಾರ್ಸಲ್ ಹೇಳ್ತೀನಿ. ಅಮ್ಮನಿಗೆ ಭೀಮನ್ಗೆ ಸಪ್ರೇಟ್ ಚಿಕನ್ ತಗೋ ಹೋಗ್ಬಿಡುವ. ಅಣ್ಣ 2 ಮಟನ್ ಬಿರಿಯಾನಿ, 2 ಕಾಲ್ ಸೂಪು, 2 ಮಟನ್ ಬಿರಿಯಾನಿ, 2 ಕಾಲ್ ಸೂಪು, 1 ಲೆಮನ್ ಚಿಕನ್ನು, 1 ಬೋಟಿ ಫ್ರೈ ಇಲ್ವಾ? 1 ಮಟನ್ ಫ್ರೈ. ರೈಸ್ ಆರ್ಡರ್ ಮಾಡಿದ್ದೀವಿ. ಎಲ್ಲ ಬರುತ್ತೆ. ಹಾಂ ರೈಸ್, ನಮ್ಮ ಬಿಸಿ ಬಿಸಿ ಕಾಲ್ ಸೂಪ್ ಬಂತು. ಎಕ್ಸ್ಟ್ರಾ ಬೌಲ್ ಬೇಕಾ? ಫ್ಯಾಮಿಲಿಯಲ್ಲಿ ಬಂದರೆ ಈ ಥರ ಎಕ್ಸ್ಟ್ರಾ ಬೌಲು, ಎಕ್ಸ್ಟ್ರಾ ಫುಡ್ ಹೇಳಲ್ಲ, ಎಕ್ಸ್ಟ್ರಾ ಬೋಲ್ ಕೇಳ್ತಾರೆ ಫ್ಯಾಮಿಲಿ ಪೀಪಲ್. ಇನ್ನೊಂದ್ಸಲ ಹೇಳು. ನಮ್ಮ ಅಪ್ಪ ಕಾಲು ಒಂದೇ ಆಯ್ತಲ್ಲ ಅಂತವ್ರೆ. ಕಾಲ್ ಸೂಪಲ್ಲಿ ಒಂದೇ ಕಾಸು ಕೊಡೋದು, 2 ಕೊಟ್ಟಾರೆ. ಅವಾಗ ಹೇಳ್ಬೇಕಾಯ್ತು ಅಲ್ಲಿ ಬೋಲ್ ಕೊಡ್ಬೇಕು. ಕಾಲ್ ಸೂಪ್ ಬಂತು, ನಮ್ಮೆಲ್ಲ ಐಟಮು ಬಂತು. ಇದು ಮಟನ್ ಫ್ರೈ, ಲೆಮನ್ ಚಿಕನ್ನು, ಬಿರಿಯಾನಿ ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ತಿಂತವ್ರೆ. ಕಾಲ್ ಸೂಪೇ ಫೇಮಸ್ಸು. ಕಾಲ್ ಸೂಪ್ ತುಂಬಾ ಫೇಮಸ್ ಈ ಹೋಟ್ಲಲ್ಲಿ. ಹೆಂಗೈತೆ ಬಿಂದು ಕಾಲ್ ಸೂಪ್? ಸೂಪರ್ ಆಗಿದೆ. ಹೆಂಗಿತ್ತಪ್ಪಜ್ಜಿ ಕಾಲು? ಚೆನ್ನಾಗಿದೆ. ನೀನು ಕಾಲನ್ನ ಹಂಗೆ ಹಚ್ಕೊ ತಿನ್ಬೇಕಿತ್ತು. ನಮ್ಮ ಅಪ್ಪ ಕಾಲು ಸಪ್ರೇಟ್ ಈಚೆ ಪ್ಲೇಟ್ ತೆಗೆದ್ಬಿಟ್ಟು ತಿನ್ಬಿಟ್ರು. ಕಾಲು ಸೂಪ್ ಕುಡಿದವ್ರೆ. ಬನ್ನಿ ಇವಾಗ ಎಲ್ಲನೂ ತಿನ್ನೋಣ. ಕಾಲು ಸೂಪು ಗೈಸ್, ಈ ಹೋಟ್ಲಲ್ಲಿ ನಿಜ ಚೆನ್ನಾಗೈತೆ ಟೇಸ್ಟು. ಕಾಲು ಚೆನ್ನಾಗಿರುತ್ತೆ, ಕಾಲು ಸೂಪು ಚೆನ್ನಾಗಿರುತ್ತೆ. ಮಟನ್ ಫ್ರೈ, ಒಂದು ನಲ್ಲಿ ಮೂಳೆ ಇದೆ. ಮಟನ್ ಫ್ರೈ ನಲ್ಲಿ ಮೂಳೆ ತಿನ್ನೋಣ. ಒಂದು ಹಾಕು, ನಾನು ಆಮೇಲೆ ಹಾಕೋತೀನಿ, ನೀವು ತಿನ್ನಿ ಗೈಸ್. ನಲ್ಲಿ ಮೂಳೆ ಸೂಪ್ನ ಕುಡಿಯೋಣ ಬನ್ನಿ. ನಮ್ಮ ಅಪ್ಪ ಇವಾಗ ಮಟನ್ ಬಿರಿಯಾನಿನ ಹಾಕೋತಿದ್ದಾರೆ. ಕಾಲ್ ಸೂಪ್ನ ಕುಡಿದ್ಬಿಟ್ಟು ಬಿಂದುನು ಹಾಕೊಂಡಿದ್ದಾಳೆ. ಊಟ ಎಲ್ಲಾನು ಮಟನ್ ಎಲ್ಲಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಸರ್ವ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ. ಏನೇನು ತಿಂದೆ ಬಿಂದು? ಕಾಲ್ ಸೂಪು ಫಸ್ಟು, ಆಮೇಲೆ ಮಟನ್ ಬಿರಿಯಾನಿ, ಆಮೇಲೆ ಸ್ವಲ್ಪ ಲೆಮನ್ ಚಿಕನ್ನು, ಮತ್ತೆ ಇದೇನೇನು ಕಾಲ್ ಸೂಪ್. ಹೆಂಗಿತ್ತು ಕಾಲ್ ಸೂಪ್? ಇನ್ನೂ ಕಾಲೇ ತಿಂದಿಲ್ಲ ಅವಳು ಫುಲ್ಲು. ಸಾಕಾಯ್ತು ನನಗೆ ಅಷ್ಟೇ ಗೈಸ್, ಹುಡುಗಿರು ಜಾಸ್ತಿ ತಿನ್ನಲ್ಲ. ಮಟನ್ ಬಿರಿಯಾನಿ ಹೆಂಗೈತೆ? ಮಟನ್ ಬಿರಿಯಾನಿ ಗುಡ್. ಜಾಸ್ತಿ ಚೆನ್ನಾಗಿದ್ದು ಕಾಲ್ ಸೂಪ್ ಮತ್ತೆ ಲೆಮನ್ ಚಿಕನ್. ಮಟನ್ ಮಟನ್ ಚೆನ್ನಾಗೈತೆ. ನಮ್ಮ ಅಪ್ಪ ಹಾಕೋತಿದ್ದಾರೆ ಈಗ. ನಮ್ಮ ಅಪ್ಪ ಜಾಸ್ತಿ ಮಾತಾಡಲ್ಲ. ತಿನ್ಬಿಟ್ಟು ಹೇಳ್ತೀನಿ. ಲೆಮನ್ ಚಿಕನ್ ಹಾಕೊಂಡೆ. ಲೆಮನ್ ಚಿಕನ್ ತಿನ್ನೋಣ ಇವಾಗ. ಮಟನ್ ಫ್ರೈ ನನಗೂ ಇಷ್ಟ ಆಯಿತು, ಬಿಂದುಗೂ ಇಷ್ಟ ಆಯಿತು.
ಗೈಸ್ ನಮ್ಮ ಅಪ್ಪ ಕ್ಯಾಮ್ರಾ ಆನ್ ಮಾಡು ನಾನು ಮಾತಾಡ್ತೀನಿ ಅಂದವ್ರೆ. ಹಾಂ ಹೇಳಪ್ಪ. ಬಿರಿಯಾನಿ ಚೆನ್ನಾಗಿದೆ, ಲೆಮನ್ ಚಿಕನ್ ಚೆನ್ನಾಗಿದೆ, ಮಟನ್ ಫ್ರೈ ಚೆನ್ನಾಗಿದೆ, ಮಟನ್ ಫ್ರೈನು ಚೆನ್ನಾಗಿದೆ, ಕಾಳು ಸೊಪ್ಪು ಚೆನ್ನಾಗಿದೆ. ಎಲ್ಲದಕ್ಕೂ ಒಂದೇ ಡೈಲಾಗ್ ಬಟ್ ಎಲ್ಲ ಐಟಮ್ ಚೆನ್ನಾಗೈತೆ ಗೈಸ್. ನಾನು ಇವಾಗ ಬಿರಿಯಾನಿ ಹಾಕತ್ತೀನಿ ರೀ. ಎಲ್ಲದಕ್ಕಿಂತ ನಂಗೆ ಮಟನ್ ಫ್ರೈ ಇಷ್ಟ ಆಗಿದೆ, ಟೇಸ್ಟ್ ಜಾಸ್ತಿ ಇರೋದು ಅದೇ. ನೋಡಿ ಗೈಸ್, ನಮ್ಮದು ಒಂದೇ ಬ್ಲಡ್ ಹೆಂಗೆ ರಿವ್ಯೂ ಮಾಡ್ತೀವಿ ನೋಡಿ ಫುಡ್ ಲಾಗ್. ಫಸ್ಟ್ ಟೈಮ್ ತುಂಬ ಜನ ಕೇಳ್ತಿದ್ರು ಇದ್ರಲ್ಲ ನಿಮ್ಮ ಅಕ್ಕನ್ ತೋರಿಸಿ ಬ್ರೋ, ನಿಮ್ಮ ಅಕ್ಕನ್ ತೋರಿಸಿ ಅಂತ. ಇವತ್ತು ನೋಡಿ ನಮ್ಮ ಅಕ್ಕನ ಕೈಲೇ ಫುಡ್ ರಿವ್ಯೂ ಮಾಡಿಸ್ತಿದ್ದೀನಿ. ಅಕ್ಕ ಅಂದ್ಬಿಟ್ಟು ತಂಗಿ ಅಕ್ಕ ಕಣ ಜೋಸ್ ಮಾಡಿದ್ದು. ನನ್ಗಿಂತ 2 ವರ್ಷ ತಾನೇ ದೊಡ್ಡವಳು, ನನಗಿಂತ 2 ವರ್ಷ ದೊಡ್ಡ. ಗೈಸ್ ಒಂದು ಫುಲ್ಲು ದಪ್ಪು ಬೌಲಲ್ಲಿ ಮಟನ್ ಬಿರಿಯಾನಿನ ಕೊಟ್ಟಿದ್ದಾರೆ. ಇವಾಗ ಮಟನ್ ಬಿರಿಯಾನಿನ ಹಾಕೋತೀನಿ ಪ್ಲೇಟ್ಗೆ. ಮಟನ್ ಬಿರಿಯಾನಿನ ಹಾಕೊಂಡೆ ನಾನು. ಮಟನ್ ಬಿರಿಯಾನಿಲಿ ಒಳ್ಳೊಳ್ಳೆ ಪೀಸ್ ಐತೆ, ನನಗೂ ಇಷ್ಟ ಹಾಕೊಂಡಿದ್ದೀನಿ. ಇನ್ನು ನೋಡಿ ಬೌಲ್ ತುಂಬ ಐತೆ, ಮಟನು ಸಾಫ್ಟ್ ಆಗಿದೆ. ಮಟನ್ ಬಿಸಿ ಬಿಸಿ ಮಟನ್ ಬಿರಿಯಾನಿ ತಿನ್ನೋಣ ಬನ್ನಿ. ಈಗ ಮಟನ್ ಬಿರಿಯಾನಿನ ಹಾಕೊಂಡೆ ನಾನು. ಮಟನ್ ಬಿರಿಯಾನಿಲಿ ಒಳ್ಳೊಳ್ಳೆ ಪೀಸ್ ಐತೆ, ನನಗೂ ಇಷ್ಟ ಹಾಕೊಂಡಿದ್ದೀನಿ. ಇನ್ನು ನೋಡಿ ಬೌಲ್ ತುಂಬ ಐತೆ, ಮಟನು ಸಾಫ್ಟ್ ಆಗಿದೆ. ಮಟನ್ ಬಿಸಿ ಬಿಸಿ ಮಟನ್ ಬಿರಿಯಾನಿ ತಿನ್ನೋಣ ಬನ್ನಿ. ಈಗ ಬಿರಿಯಾನಿ ಟೇಸ್ಟ್ ಸಖತ್ ಕ್ರೇಜಿ ಆಗೈತೆ ಗೈಸ್. ನಂಗೆ ಇಷ್ಟ ಆಯ್ತು ಬಿರಿಯಾನಿ, ಸಖತ್ತಾಗೈತೆ ಬಿರಿಯಾನಿ ಟೇಸ್ಟಿಯಾಗೆ. ಹೋಟ್ಲು ಇನ್ನೊಂದೇನು ಇಷ್ಟ ಆಗಿತ್ತು ಅಂದ್ರೆ ಗೈಸ್ ನೋಡಿ ಫ್ಯಾನು ಐತೆ, ಜೊತೆಗೆ ಸೀಮೆ ಹಂಚಲ್ಲೇ ಮಾಡಿರೋದು ಇದು ಹೋಟ್ಲು. ಮಧ್ಯೆ ನೋಡಿ ತೊಟ್ಟಿ ಥರ ಗ್ಯಾಪು ಐತೆ. ಸೊ ಅದಕ್ಕೆ ಅಷ್ಟೊಂದೇನು ಶಕೆ ಆಗ್ತಿಲ್ಲ. ಆ್ಯಂಬಿಯನ್ಸ್ ಚೆನ್ನಾಗಿದೆ, ಹೋಟ್ಲು ಸುತ್ತಮುತ್ತ ಗಿಡಗಳು, ಮೇಲ್ಗಡೆ ಹಂಚು, ಅದಕ್ಕೆ ಅಷ್ಟೊಂದು ದಗೆ ಆಗ್ತಿಲ್ಲ. ಇಲ್ಲ ಇಷ್ಟೊಂದು ಕಾಲ ಬೆವ್ತ್ಬಿಟ್ಟಿರುವೆ ನಾನು. ಗೈಸ್ ನಾವಿವಾಗ ಊಟ ಎಲ್ಲ ಮಾಡಿ ಮುಗಿಸ್ತಿದ್ವಿ. ಜ್ಯೂಸ್ನ ಆರ್ಡ್ರ್ ಮಾಡಿದ್ವಿ. ಇವಾಗ ಬಂತು ನೋಡಿ ಜ್ಯೂಸ್. 3 ಜನನೂ ಒಂದೊಂದು ಜ್ಯೂಸ್ ಮಾಡಿದ್ವಿ. ನಮ್ಮಪ್ಪ ಆರೆಂಜ್ ಹೇಳೋರು, ನಮ್ಮ ಅಕ್ಕ ಮಸ್ತ್ ಮೆಲನು, ನಾನು ವಾಟರ್ ಮಿಲನು. ಇವಾಗ ಕೊನೆಯಲ್ಲಿ ಊಟ ಮಾಡಿ ಜ್ಯೂಸ್ನ ಕುಡಿತಾ ಇದೀವಿ. ಟೋಟಲ್ ಆಗಿ ಹೆಂಗಿತ್ತಪ್ಪ ಜಿ ಊಟ? ಚೆನ್ನಾಗಿತ್ತು, ಇಷ್ಟ ಆಯ್ತಾ ನಿಂಗೆ? ಸ್ವಲ್ಪ ಖಾರ ಅನ್ನಿಸ್ತು. ನಮ್ಮ ಅಪ್ಪನ ನಮ್ಮ ಮನೇಲಿ ಯಾರಿಗೂ ಖಾರ ಆಗಲ್ಲ, ನನಗೇನು ಖಾರ ಅನ್ಸಿಲ್ಲ. ಯಾವ್ದು ಖಾರ ಅನ್ಸ್ತು? ಎಲ್ಲ ಐಟಮ್ ಒಂಚೂರು ಖಾರ. ನೀನ್ ಹೊರಗಡೆ ತಿನ್ನಲ್ವಲ್ಲ ಜಾಸ್ತಿ, ಅದಕ್ಕೆ ಹಂಗ ಅನ್ಸ. ಇವಾಗ ನಮ್ಮ ಅಕ್ಕನ ರಿವ್ಯೂ ಕೇಳೋಣ ಇರಿ. ಹೆಂಗಿತ್ತು ಊಟ? ಟೇಸ್ಟಿ ಆಗಿತ್ತು, ಎಲ್ಲ ಐಟಮ್ಸ್ ಚೆನ್ನಾಗಿತ್ತು. ಜಾಸ್ತಿ ಇದು ಮಟನ್ ಫ್ರೈ ಇಷ್ಟ ಆಯ್ತು ನಂಗೆ. ಇವಾಗ ನಮ್ಮ ಅಮ್ಮನಿಗೂ ಕೂಡ ಒಂದು ಬಿರಿಯಾನಿ ಮತ್ತೆ ಮಟನ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಪಾರ್ಸಲ್ ತಗೋಯ್ತೀವಿ ನಮ್ಮ ಅಮ್ಮನಿಗೆ. ಇವತ್ತಿನ ಬಿಲ್ಲು 2671 ರೂಪಾಯಿ ಆಗೈತೆ. ಇವಾಗ ಹೋಗ್ಬಿಟ್ಟು ಪೇ ಮಾಡ್ತೀವಿ. ಗೈಸ್ 2671 ರೂಪಾಯಿನ ಪೇ ಮಾಡ್ಬಿಟ್ಟು ಇವಾಗ ಹೋಯ್ತಾ ಇದ್ವಿ. ಸಂಡೇ ಅಲ್ವಾ, ಫುಲ್ ರಶ್ ಐತೆ ನೋಡಿ ಹೋಟ್ಲ್. ಗೈಸ್ ಊಟ ಎಲ್ಲ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಬಟ್ ಈ ಬಿಲ್ಲು ಒಂದು ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಅನ್ಸ್ತು. 2,000 ಆಗುತ್ತೆ ಅನ್ಕೊಂಡಿದ್ದೆ, 2,000 ಮೇಲಾಯ್ತು. ಇಲ್ಲಿಗಾಯ್ತು ಬರೋದು ನೋಡುವೆ ಮೊಲ. ಗೈಸ್ ಈ ಕಡೆ ಸೈಡ್ ನೋಡಿ ಮೊಲಗಳು ಮತ್ತೆ ಲವ್ ಬರ್ಡ್ಸ್ ಎಲ್ಲ ಐತೆ. ನೋಡಿ ಮರಿ, ಸಣ್ಣ ಮರಿ ರಾಬಿಟ್ ಐತೆ ನೋಡಿ. ಇಲ್ಲಿ ಇವಾಗ ಮರಿ ಆಗೈತೆ. ಚಿಕ್ಕ ಮಕ್ಳಿಗೆಲ್ಲ ಮೊಲ ನೋಡಕ್ಕೆ ಇಷ್ಟ. ಈ ಕಡೆ ಬಾಕ್ಸ್ ಅಲ್ಲೆಲ್ಲ ಮರಿಗಳನ್ನ ಹಾಕೋರೆ. 3 ಮರಿ ಐತೆ, ಇಷ್ಟು ಕ್ಯೂಟ್ ಆಗೈತೆ ನೋಡಿ. ಅದು ಸಣ್ಣ ಮರಿಗಳು ಕ್ಯೂಟ್ ಆಗೈತೆ, ಸಣ್ಣ ಮರಿ. ಇಲ್ಲಿ ದೊಡ್ಡದೈತೆ, ಎಲ್ಲ ಮಲ್ಕೊಬಿಟ್ಟವೆ. ಮಧ್ಯಾಹ್ನ ಅಲ್ವಾ, ರೆಸ್ಟ್ ಮಾಡ್ತಾವೆ. ಲವ್ ಬರ್ಡ್ಸ್ ಇದೆ, ಮಲ್ಬಿಟ್ಟವೆ. ಏನ್ ಅನ್ಸ್ತಾ ಬಜಿ ಊಟ? ಬಿಲ್ಲು ವರ್ತಿತ್ತ? ಬಿಲ್ಲು ಜಾಸ್ತಿ ಆಯ್ತಾ ವರ್ತಿತ್ತ? ಕಾಸ್ಟ್ಲಿನೇ, ಹಾ, ಬಟ್ ಹೋಟ್ಲಲ್ಲೆಲ್ಲ ಚೆನ್ನಾಗಿದೆಯಲ್ವಾ, ಅದಕ್ಕೆ ಬಿಲ್ ಜಾಸ್ತಿ ಕೊಡ್ಲೇಬೇಕು. ಎಲ್ಲ ಕ್ಲೀನ್ ಇದೆ, ಚೆನ್ನಾಗಿತ್ತು ಟೇಸ್ಟ್. ಚೆನ್ನಾಗಿದೆ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿತ್ತು. ಫುಲ್ ಎಲ್ಲ ಮೇಲ್ಗಡೆ ಎಲ್ಲ ಸೀಮೆ ಹಂಚೆ ಆಯ್ತು. ಆ ಕಡೆ ಸೈಡ್ ಕುರಿ ಎಲ್ಲ ಸಾಕೋರೆ, ಟಗರು ಕುರಿ. ಈ ಕಡೆ ಸೈಡ್ ಮೊಲ, ಹಕ್ಕಿ. ನೋಡಿ ಗೈಸ್, ವೈಶಾಲಿ ಹೋಟ್ಲಿಗೆ ಯಾವ್ದೋ ಲ್ಯಾಂಬೋರ್ಗಿನಿ ಕಾರ್ ಬಂದೈತೆ, ಸಗರಾಗೈತೆ. ಹೆಂಗೈತೆ ನೋಡಿ ಗೈಸ್, ಯೆಲ್ಲೋ ಕಲರ್ ಲ್ಯಾಂಬೋರ್ಗಿನಿ ಕಾರು ಕ್ರೇಜಿಯಾಗಿ ಕಾಣಿಸ್ತೈತೆ ಇಲ್ಲಿಂದ. ಗ್ಯಾಸ್ ಸಿಲಿಂಡರ್ ಕಮ್ಮಿ ಐತೆ ಅಂತಿದ್ರಲ್ಲ ನೋಡಿ ಗೈಸ್. ಹೋಟ್ಲಲ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ ಇದೆ. ವೈಶಾಲಿ ಹೋಟ್ಲಲ್ಲಿ ಸ್ಟಾಕ್ನ ಇಟ್ಕೊಂಡಿದ್ದಾರೆ, ಗ್ಯಾಸ್ಗೆ ಏನು ಸಮಸ್ಯೆ ಇಲ್ಲ. ನೆನ್ನೆ ಎಂಪೈರ್ ಹೋಟ್ಲಿಗೆ ಹೋಗಿದ್ನಲ್ಲ, ಎಂಪೈರ್ ಹೋಟ್ಲಲ್ಲಿ ಹೇಳಿದ್ರು ಐಟಮ್ಸ್ ಕಡಿಮೆ ಮಾಡಿದೀವಿ, ಗ್ಯಾಸ್ ಸಿಲಿಂಡರ್ಗಳು ಸ್ಟಾಕ್ ಇಲ್ಲ ಅಂತ. ವೈಶಾಲಿಲಿ ಹಂಗೇನಿಲ್ಲ, ಎಲ್ಲ ಐಟಮು ಯಾವ್ದೇ ರೀತಿ ಎಲ್ಲ ಇತ್ತು. ಈಗ ವಾಪಸ್ ಹೋಗ್ತಾ ಇದೀವಿ ನಾವು ಊಟ ಮಾಡ್ಕೊಂಡು. ಒಂದು ರೌಂಡು ಕುರಿಗಳಿದ್ದು ಅಲ್ಲಿ ಕುರಿ ನೋಡ್ಕೊಂಡು, ಮೊಲ ನೋಡ್ಕೊಂಡು ಈಗ ಮನೆಗೆ ಓಡೋಣ. ಗೈಸ್ ನಾವು ಇವಾಗ
ಹೋಟೆಲ್ ಊಟನ ಮಾಡ್ಬಿಟ್ಟು ಹೊಡ್ತಾ ಇದೀವಿ ವಾಪಸ್ಸು ಇವಾಗ ಕಾರಲ್ಲಿ. ಗೈಸ್ ಇವಾಗ ವಾಪಸ್ ಬಂದ್ವಿ ಮನೆಗೆ. ನಮ್ಮ ಅಮ್ಮನಿಗೆ ಪಾರ್ಸಲ್ಲು ಎತ್ಕೊಬತ್ತವ್ರೆ. ಭೀಮ ಬಂದ್ಬಿಟ್ಟ. ಭೀಮ ಇವಾಗ ನಮ್ಮ ಮನೆಯಲ್ಲಿ ಬಿಟ್ಟು ಹೋಗಿದ್ರಿ ಒಬ್ಬನೇ ಅಂತ ಭೀಮನ್ಗೂ ತಂದಿದ್ದೀವಿ ಗೈಸ್. ಚಿಕನ್ ತಂದಿದ್ದೀವಿ, ಚಿಕನ್ ಮಾಡ್ಬಿಟ್ಟು ಹಾಕ್ತೀವಿ ಸಪ್ರೇಟು. ಭೀಮನ್ಗೆ ಜಾಸ್ತಿ ನನಗಿಂತ ಎಲ್ಲ ನಮ್ಮ ಮನೆಯವರಲ್ಲಿ ಎಲ್ಲರಿಗಿಂತ ನಮ್ಮ ಅಕ್ಕನೇ ಇಷ್ಟ. ಈಗ ನೋಡಿ ನನ್ನ ಹತ್ರಕ್ಕೆ ಒಂದು ಸ್ವಲ್ಪ ಬರ್ತಾನೆ, ಈಗ ನಾನು ಬರೋದೇ ಇಲ್ಲ. ಈಗ ನೋಡಿ ಅಷ್ಟೇ ಅವಳ ಹತ್ರನೇ ಇರ್ತಾನೆ. ಅಲ್ಲಿ ನಮ್ಮಪ್ಪ ಬಂದರು, ಆದರೂ ನಮ್ಮ ಅಕ್ಕನ ಬಿಟ್ಟು ಹೋಯ್ತವನು. ಅಪ್ಪಾಜಿ ಹತ್ರಕ್ಕೆ ಹೋಗಲ್ಲ, ಅಪ್ಪಾಜಿ ಹತ್ರಕ್ಕೆ ಬರಲೇ ಇಲ್ಲ. ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊ ಬಂದೋ ನಾವು. ನಮ್ಮ ಅಮ್ಮನ ಪಾರ್ಸಲ್ ತಂದಿವಿ, ಪಾರ್ಸಲ್ ತಂದು ಊಟ ಮಾಡಿ ಹೆಂಗೈತೆ ಅಂತ ಹೇಳು. ಮಟನ್ ಬಿರಿಯಾನಿ ಮತ್ತೆ ಮಟನ್ ಚಾಪ್ಸ್ ತಂದಿದ್ದೀವಿ ನಿಮಗೆ, ತಿನ್ಬಿಟ್ಟು ಹೆಂಗೈತೆ ಅಂತ. ಗೈಸ್ ಭೀಮನ್ನ ಇವಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಕೂತ್ಕೋ ಭೀಮ, ಕೂಚು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ತೀನಿ. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ದೆ. ಇದೇ ತರ ನಿಮ್ಗೆ ಏನಾದ್ರು ಭಾನುವಾರದೊತ್ತು ನಮ್ಮ ಫ್ಯಾಮಿಲಿ ಜೊತೆ ಫುಡ್ ರಿವ್ಯೂ ಮಾಡಬೇಕು, ಫುಡ್ ಲಾಗ್ ಮಾಡಬೇಕು, ಇಲ್ಲ ಲಾಗ್ ಮಾಡಬೇಕು ಅಂತಂದ್ರೆ ಕಮೆಂಟಲ್ಲಿ ಹಾಕಿ, ಓಕೆನಾ? ಬರ ಆಟಾಡ್ಸ್ತೀನಿ ಬರ. ಬಿಡೋದ್ನ ಬೆಲ್ಟ್ನ ಅಷ್ಟೇ. ಅವನಿಗೆ 2-3 ಸತ ಬಾಲ್ ಎಸ್ಬಿಟ್ಟು ಚೆನ್ನಾಗಿ ಸುಸ್ತು ಮಾಡ್ಬಿಟ್ರೆ. ಬಾಲ್ ಎತ್ಕೊ ಇದ್ಯಾಕೆ ಬಾಲ್ ಎತ್ಕೊ ಬರೋ. ನಮ್ಮ ಅಮ್ಮ ಊಟ ಮಾಡ್ಬಿಟ್ಟವ್ರು ಆಲ್ರೆಡಿ ಮಧ್ಯಾಹ್ನ, ಆಮೇಲೆ ತಿಂತಾರಂತೆ. ಆಮೇಲೆ ತಿನ್ಲಿ ಬಿಸಿ ಮಾಡ್ಕೊಂಡು. ಇವಾಗ ಸದ್ಯಕ್ಕೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ. ಅದಕ್ಕೆ ಆಮೇಲೆ ತಿನ್ಬಿಟ್ಟು ಅವ್ರ ರಿವ್ಯೂನ ನಿಮ್ಗೆ ಹೇಳಕ್ಕಾಗಲ್ಲ, ನಮ್ಮಮ್ಮ ನಾಳೆ ರಿವ್ಯೂ ಕೊಡ್ತಾರೆ. ಇವಾಗ ಸದ್ಯಕ್ಕೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ತಾರೆ. ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿತೀನಿ ನಾನು. ಬಾಯ್ ಮಾಡ್ಬಿಡು, ಇದು ಬಾಯ್ ಮಾಡ್ಬಿಡಿ ಎಲ್ರಿಗೂ. ಬಾಯ್. ನನ್ನ ಮಗನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಏನು ಹೇಳೋದು, ಖುಷಿ ಆಯ್ತದೆ. ಹಿಂಗೆ ಸಪೋರ್ಟ್ ಮಾಡಿ. ಗೈಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಫ್ಯಾಮಿಲಿ ಜೊತೆ ಭಾನುವಾರದೊತ್ತು ಫುಡ್ ಲಾಗು ಇಲ್ಲ ಲಾಗ್ ಬೇಕು ಅಂತಂದರೆ ಕಮೆಂಟಲ್ಲಿ ಹಾಕಿ, ಇಷ್ಟ ಆದರೆ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ